ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ನಾವು ಇವತ್ತು ಮೈಸೂರು ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ. ಫ್ಯಾಮಿಲಿ ಪೂರ್ತಿ ನಮ್ಮ ಅತ್ತೆ, ಸಂಜು, ಹಾಗೆ ಚಿನ್ನು ಎಲ್ಲ ಹೋಗ್ತಿದ್ದೀವಿ. ಚಿನ್ನು ಹಾಯ್ ಮಾಡ, ಅದೇ ಹಾಯ್ ಮಾಡಿ ಅಂತೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ತಿದ್ದೀವಿ ಎಕ್ಸಿಬಿಷನ್ಗೆ. ತುಂಬಾ ವರ್ಷಗಳಾಗಿತ್ತು, ಹೋಗೇ ಇರಲಿಲ್ಲ. ಸೊ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಅಂತ. ನಿಮಗೂ ಸಹ ಮೈಸೂರು ಎಕ್ಸಿಬಿಷನ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾವು ಅಷ್ಟೇ ತುಂಬ ವರ್ಷಗಳಾಗಿತ್ತು. ನನ್ನ ಮಗ ತುಂಬ ಸ್ಮಾಲ್ ಬೇಬಿ ಇದ್ದಾಗ ಹೋಗಿದ್ದು. ಅದಕ್ಕೆ ಕೊರೋನಾ ಎಲ್ಲ ಇತ್ತಲ್ವಾ, ಹೋಗೋದಿಕ್ಕೆ ಆಗಿರ್ಲಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ಬರೋಣ, ದಸರಾ ಹಾಲಿಡೇಸ್ ಇತ್ತಲ್ಲ ಚಿನುಗುನು. ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದೀವಿ. ಸೊ ನೋಡಿ, ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ ಮೈಸೂರು ದಸರಾ, ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಸಹ ತೋರಿಸ್ತೀನಿ. ಓಕೆ, ಬನ್ನಿ ಇವಾಗ ಹೊರಡೋಣ. ಖುಷಿ ಆಯ್ತಾ ಅಜ್ಜಿ ಜೊತೆ ಹೋಗ್ತಿರೋದು? ಅಜ್ಜಿ ಜೊತೆ ಹೋಗ್ತಿರೋದು ಹಿಂಗೆ ಬೆಂಗಳೂರು ಕರ್ಕೊಂಡು ಹೊಂಟೋಗ್ಬಿಡೋದ ಅಜ್ಜಿನ? ಸರಿ ಹೇಳು, ಅಜ್ಜಿ ಬರ್ಬೇಕಾ ಬೇಡವಾ ಬೆಂಗಳೂರಿಗೆ? ಸರಿಯಾಗಿ ಹೇಳು. ಬರ್ಬೇಕಾ? ಇಷ್ಟ ಆಗುತ್ತಾ ನಿಂಗೆ? ಖುಷಿನ ಅಜ್ಜಿ ಬಂದ್ರೆ? ಅದ್ ಕರ್ಕೊ ಬನ್ನಿ ಅಜ್ಜಿ ಅಂತ ಹೇಳು. ಕರ್ತಿ ಹಾಯ್ ಮಾಡ್ಕರ್ತಿ. ಚಿನ್ನ ಹಾಯ್ ಮಾಡ. ಯಾರದು ಚಿನ್ನ? ಕರ್ತಿ ಅಣ್ಣನಾ? ಇವನು ಕಾರ್ತಿಕ್ ಅಂತ, ಸಂಜು ಅವರ ಮಾವನ ಮಗ. ಅವ್ರ ಮಾವ ಅತ್ತೆನೂ ಬರ್ತೀನಿ ಅಂದಿದ್ರು, ಆದರೆ ಅವ್ರು ಬರೋದಕ್ಕಾಗಲಿಲ್ಲ. ಸೊ ಅವ್ರ ಮಗನ್ನ ಕಳಿಸಿದ್ದಾರೆ. ಇವಾಗ ಎಲ್ಲರೂ ಒಟ್ಟಿಗೆ ಹೋಗ್ತಿದ್ದೀವಿ. ಇವಾಗ ನಾವು ಮೈಸೂರು ಹತ್ರ ಬಂದ್ವಿ. ಮೈಸೂರು ಹತ್ರ ಬರ್ತಿದ್ದಂಗೆ ಎಲ್ಲೆಲ್ಲಿ ಯಾವ ಕಡೆ ನೋಡಿದ್ರೂ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಹಾಗೆ ಸುಸ್ವಾಗತ ಅನ್ನೋ ಬೋರ್ಡೆಲ್ಲ ಹಾಕಿದ್ರು. ಈ ದಸರಾ ಟೈಮಲ್ಲಂತೂ ಮೈಸೂರು ಮದುಮಗಳ ಥರ ರೆಡಿ ಆಗಿಬಿಟ್ಟಿರುತ್ತೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ನೈಟ್ ಟೈಮ್ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಮೈಸೂರೆಲ್ಲ ಲಕಲಕ ಅಂತ ಹೊಳಿತಿರುತ್ತೆ. ಅಷ್ಟು ಲೈಟಿಂಗ್ಸ್ ಅಂತೂ ತುಂಬ ವೆರೈಟೀಸ್ ಆಗಿ ಹಾಕಿರ್ತಾರೆ. ವರ್ಷನೂ ಬೇರೆ ಬೇರೆ ಥರನೇ ಹಾಕಿರ್ತಾರೆ. ಒಂದು ವರ್ಷ ಹಾಕಿರೋದು ಮತ್ತೊಂದು ವರ್ಷ ಇರೋಲ್ಲ. ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ. ಒಂದೊಂದು ಏರಿಯಾಗೂ ಕೂಡ ಬೇರೆ ಬೇರೆ ಥರ ಹಾಕಿರ್ತಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಪ್ಯಾಲೇಸ್ ಹತ್ರ ಎಲ್ಲ ಸೂಪರ್ ಆಗಿರುತ್ತೆ. ತುಂಬ ವರ್ಷಗಳಿಂದನೂ ನಾವು ಚಿಕ್ಕವರಿದ್ದಾಗಲಿಂದನೂ ಇದನ್ನೆಲ್ಲ ನೋಡ್ತಾನೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಮೈಸೂರು ದಸರಾನ ಯಾರೆಲ್ಲ ನೋಡಿಲ್ಲ, ಒಂದ್ಸಲ ಬಂದು ನೋಡಿ. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ಥರ ಇರುತ್ತೆ. ಅದರಲ್ಲೂ ಲೈಟಿಂಗ್ಸ್ ಎಲ್ಲ ಹಾಕಿದಾಗಂತೂ ಈ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಎಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಮ್ಮನ್ನೇ ನಾವು ಮರ್ತೋಗೋಷ್ಟು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಮೈಸೂರೆಲ್ಲ ಯಾವ ಥರ ಹೊಳಿತಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಲೈಫಲ್ಲಿ ಅದನ್ನೆಲ್ಲ ಒಂದೊಂದು ಟೈಮ್ ನೋಡಬೇಕು. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮೈಸೂರನ್ನು ರಿಯಲ್ ಆಗಿ ಬಂದು ದಸರಾ ಟೈಮಲ್ಲಿ ನೋಡಿಲ್ಲದೆ ಹೋದವ್ರಿಗೆ ಖಂಡಿತ ನೀವೇ ಹೋಗಿ ನೋಡ್ತಿದ್ದೀರಾ ಅನ್ನೋ ಥರ ಫೀಲ್ ಆಗುತ್ತೆ. ನೀವು ನೋಡ್ತಿರ್ಬೋದು ಲೈಟಿಂಗ್ಸ್ ನೋಡಿ ಹೇಗೆ ಹಾಕಿದ್ದಾರೆ. ಇದೆಲ್ಲ ನೈಟ್ ಟೈಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೈಟ್ ಟೈಮು ಸಹ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಅರಸು ರೋಡಲ್ಲೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ಕೂಡ ನೀವೇ ನೋಡಿರೋ ಥರ ಫೀಲ್ ಆಗುತ್ತೆ. ನೀವು ನೋಡ್ತಿರ್ಬೋದು. ನಾವು ಇವಾಗ ಪ್ಯಾಲೇಸ್ ಹತ್ತತ್ರ ಬಂದಿದ್ದೀವಿ. ಫಸ್ಟು ಎಕ್ಸಿಬಿಷನ್ಗೆ ಹೋಗ್ಬಿಡೋಣ, ಅಲ್ಲಿ ನೋಡ್ಕೊಂಡು ಬಂದು ಆಮೇಲೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವಾಗ ನೋಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ನಮ್ಮ ಮೈಸೂರು ಹೇಗಿದೆ ಅಂತ. ಮೈಸೂರು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಈ ಬ್ಯಾಂಗ್ಳೂರು ಸೈಡಲ್ಲೇ ಇರೋರು ಅಥವಾ ಬೇರೆ ಕಡೆಯಿಂದ ಇರೋರೆಲ್ಲ ಎಷ್ಟೋ ಜನ ಮೈಸೂರು ದಸರಾ ಹೇಗಿರುತ್ತೆ ಅನ್ನೋದನ್ನು ನೋಡಿರಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಇವಾಗ ನಾವು ಮೈಸೂರು ಎಕ್ಸಿಬಿಷನ್ ಹತ್ರ ಬಂದ್ವಿ. ನೋಡಿ ಎಷ್ಟೊಂದು ವೆಹಿಕಲ್ಸ್ ನಿಂತಿದೆ ಅಂತ. ತುಂಬಾ ಕ್ರೌಡ್ ಇರುತ್ತೆ. ಕಾಲಿಡೋಕ್ಕಾಗ್ತಿರಲಿಲ್ಲ, ಅಷ್ಟು ರಶ್ ಇತ್ತು. ನಾವು ದಸರಾ ಟೈಮಲ್ಲಿ ಬಂದುಬಿಟ್ಟಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ತುಂಬಾ ಜನ ಇದ್ದರು. ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರಲ್ವ ಮೈಸೂರು ದಸರಾ ನೋಡೋದಕ್ಕೆಲ್ಲ. ಸೊ ಅದರಿಂದಾಗಿ ತುಂಬ ಕ್ರೌಡ್ ಇತ್ತು. ಅದರಲ್ಲೂ ಟ್ರಾಫಿಕ್ ಅಂತೂ ತುಂಬ ಹೆವಿ ಟ್ರಾಫಿಕ್ ಇತ್ತು. ನಾವು ಬೆಂಗಳೂರಲ್ಲಿದ್ದೀವೋ ಮೈಸೂರಲ್ಲಿದ್ದೀವೋ ಅನ್ನೋಷ್ಟು ಟ್ರಾಫಿಕ್ ಇತ್ತು.
ನೀವು ಯಾರಾದರೂ ಮೈಸೂರು ಎಕ್ಸಿಬಿಷನ್ಗೆ ಬರಬೇಕು ನೋಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನವಂಬರ್ ಎಂಡಿಂಗಲ್ಲೆಲ್ಲ ಬಂದರೆ ಆಯಿತು. ಅಲ್ಲಿ ತನಕ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. 2 ಮಂತ್ಸ್ವರೆಗೂ ಎಕ್ಸಿಬಿಷನ್ ಎಲ್ಲ ಇರುತ್ತೆ. ಬಟ್ ಫ್ಲವರ್ ಶೋ ಇದೆಲ್ಲ ದಸರಾ ಟೈಮಲ್ಲಿ ಮಾತ್ರ ನೋಡೋದಕ್ಕಾಗೋದು. ಲೈಟಿಂಗ್ಸ್ ಇರ್ಬೋದು, ಫ್ಲವರ್ ಶೋ ಇದನ್ನೆಲ್ಲ ನೀವು ದಸರಾ ಟೈಮಲ್ಲಿ ಮಾತ್ರ ನೋಡೋದಕ್ಕಾಗೋದು. ಇವಾಗ ನಾವು ಎಕ್ಸಿಬಿಷನ್ ಹತ್ರ ಬಂದ್ವಿ. ಚಿನ್ನು, ಅತ್ತೆ, ಕಾರ್ತಿ, ಸಂಜು ಎಲ್ಲ ಮುಂದೆ ಹೋಗ್ತಿದ್ದಾರೆ. ನಾನು ಹಿಂದೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೇಗಿರುತ್ತೆ ನೋಡೋಣ ಎಕ್ಸಿಬಿಷನ್ ಎಲ್ಲ. ಸೊ ಸ್ಕಿಪ್ ಮಾಡದೆ ನೋಡಿ, ಒಳಗಡೆ ಎಲ್ಲ ಏನೇನು ಇರುತ್ತೆ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಎಕ್ಸಿಬಿಷನ್ ಕೂಡ. ನನಗೆ ತುಂಬ ಇಷ್ಟ ಮೈಸೂರು ಎಕ್ಸಿಬಿಷನ್ ಅಂತಂದರೆ. ಮೈಸೂರಲ್ಲಿ ಇದ್ದಾಗೆಲ್ಲ ಪ್ರತಿ ವರ್ಷ ಬರ್ತಿದ್ದೆ ನಾನು, ನನಗೆ ತುಂಬ ಇಷ್ಟ. ಸೊ ಬನ್ನಿ ಇವಾಗ ಹೋಗೋಣ. ನೀವು ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಓಕೆ. ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅದರಲ್ಲೂ ಚಿಕ್ಕ ಮಕ್ಕಳನ್ನ ಯಾರಾದರೂ ಕರ್ಕೊಂಡು ಬಂದಿದ್ದರೆ ನೀವು ಅವ್ರ ಕೈ ಹಿಡ್ಕೊಂಡಂಗೆ ಇರಬೇಕು. ನನ್ನ ಮಗನಂತೂ ಸಂಜು ಕೈಯೇ ಬಿಟ್ಟಿರಲಿಲ್ಲ, ಆ ಥರ ಹಿಡ್ಕೊಬಿಟ್ಟಿದ್ರು. ಯಾಕಂದರೆ ಅವನು ಕೈ ಬಿಡಿಸ್ಕೊಂಡು ನನ್ನ ಹತ್ರ ಆದರೆ ಅವನು ಕೈಯೇ ಹಿಡ್ಕೊಳ್ಳಲ್ಲ, ಓಡ್ಬಿಡೋದು ಈ ಥರ ಎಲ್ಲ ಮಾಡ್ತಾನೆ. ಅದಕ್ಕೆ ಅವ್ರ ಪಪ್ಪನೇ ಅವ್ನ ಕೈ ಹಿಡ್ಕೊಂಡು ಬರ್ತಿದ್ದಾರೆ. ಫ್ರೆಂಡ್ಸ್, ಎಕ್ಸಿಬಿಷನ್ ಹತ್ರ ಎಲ್ಲ ಬಂದಾಗ ನೀವು ಆದಷ್ಟು ಹುಷಾರಾಗಿರಿ. ನಿಮ್ಮ ಫೋನ್ ಮತ್ತು ಪರ್ಸ್ ಇದನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದರೆ ತುಂಬ ಕ್ರೌಡ್ ಇರೋದ್ರಿಂದ ಇಲ್ಲಿ ಕಳ್ಳತನ ಆಗೋಂಥ ಚಾನ್ಸಸ್ ಇರುತ್ತೆ. ತುಂಬ ಕಳ್ಳರು ಇರ್ತಾರೆ, ಯಾವ ಟೈಮಲ್ಲಿ ಏನನ್ನು ಎತ್ಕೊಳ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಆದಷ್ಟು ಕೇರ್ಫುಲ್ ಆಗಿರಬೇಕು. ಹಾಗೆ ಜ್ಯುವೆಲ್ರಿನೆಲ್ಲ ಹಾಕ್ಕೊಂಡು ಬರೋದಕ್ಕೆ ಹೋಗಬೇಡಿ. ಇಂಥ ಪ್ಲೇಸ್ಗೆಲ್ಲ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಬರೆದಿರೋದೇ ಒಳ್ಳೆಯದು. ಯಾಕಂದರೆ ತುಂಬ ಬೇಗ, ಅದು ಎಷ್ಟು ಬೇಗ ಕಳ್ಳತನ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಮಾಡಿಬಿಡ್ತಾರೆ. ಸೊ ಅದರಿಂದಾಗಿ ನಾವು ಕೇರ್ಫುಲ್ ಆಗಿರಬೇಕು. ಇವಾಗ ಸಂಜು ಎಂಟ್ರಿ ಟಿಕೆಟ್ ತರೋದಕ್ಕೆ ಹೋಗಿದ್ದಾರೆ. ಇಲ್ಲಿ ಚಿನ್ನು, ಅತ್ತೆ, ಕಾರ್ತಿ ಎಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ನಾನು ಅಲ್ಲಿ ಸಂಜು ಹತ್ರ ಹೋದೆ, ಆಮೇಲೆ ಅವರೇ ನಾನೇ ತರ್ತೀನಿ ಅಂತ ಅಂದರು. ಸೊ ನಾನು ಹಾಗೆ ವಿಡಿಯೋ ಮಾಡ್ತಾ ನಿಂತ್ಕೊಂಡೆ. ಹಾಗೆ ಎಂಟ್ರಿ ಫೀಸ್ ಏನು ಜಾಸ್ತಿ ಏನಿರಲ್ಲ, ದೊಡ್ಡವ್ರಿಗೆಲ್ಲ 30 ರೂಪೀಸ್ ಇರುತ್ತೆ, ಹಾಗೆ ಚಿಕ್ಕ ಮಕ್ಕಳಿಗೆಲ್ಲ 20 ರೂಪೀಸ್ ಇರುತ್ತೆ. ಇವಾಗ ನಾವು ಎಂಟ್ರಿ ಟಿಕೆಟ್ನೆಲ್ಲ ತೊಗೊಂಡು ಹೋಗ್ತಿದ್ದೀವಿ ಒಳಗಡೆ ನೋಡೋದಕ್ಕೆ. ಒಳಗಡೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ. ಆದಷ್ಟು ಎಕ್ಸಿಬಿಷನ್ ಪೂರ್ತಿ ವಿಡಿಯೋನ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಓಕೆನಾ. ನೋಡಿ ಎಂಟ್ರಿ ಹೇಗಿರುತ್ತೆ. ಒಳಗಡೆ ಬಂದಾಗ ತುಂಬಾ ಚೆನ್ನಾಗಿರುತ್ತೆ. ಎಕ್ಸಿಬಿಷನ್ ಅಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಏನಾದರೂ ನೀವು ಎಕ್ಸಿಬಿಷನ್ಗೆಲ್ಲ ಬರಬೇಕಿದ್ರೆ ಒಂದು 4 ಗಂಟೆಗೆಲ್ಲ ಬನ್ನಿ ಇಲ್ಲಿಗೆ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಲೇಟ್ ಮಾಡ್ಕೊಂಡು ಬಂದುಬಿಟ್ರೆ, ನೀವು ಒಂದು 6 ಗಂಟೆ 7 ಗಂಟೆ ನೀವು ಬರೋದನ್ನೇ ಅಷ್ಟು ಲೇಟ್ ಮಾಡಿಬಿಟ್ರೆ, ನೀವು ಇಲ್ಲಿಂದ ಹೊರಗಡೆ ಹೋಗೋಷ್ಟರಲ್ಲೇ ಒಂದು 10 ಗಂಟೆ 11 ಗಂಟೆ ಆ ರೀತಿ ಆಗಿಬಿಡುತ್ತೆ. ಎಲ್ಲನೂ ಪೂರ್ತಿ ಕ್ಲಿಯರಾಗಿ ನೋಡಿಕೊಂಡು, ಚೆನ್ನಾಗಿ ನೋಡಿಕೊಂಡು, ಎಲ್ಲ ಇಲ್ಲಿರೋಂಥ ತಿಂಡಿ ಅದೆಲ್ಲ ತಿಂದ್ಕೊಂಡು ಹೋಗ್ತೀನಿ ಅಂದರೆ ನಿಜ ತುಂಬ ಟೈಮ್ ಆಗಿಬಿಡುತ್ತೆ. ಸೊ ಆದಷ್ಟು ಸ್ವಲ್ಪ ಒಂದು 4 ಗಂಟೆ ಒಳಗಡೆನೇ, 4 ಗಂಟೆಗೆಲ್ಲ ನೀವು ಒಳಗಡೆ ಬಂದುಬಿಟ್ರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನೋಡಿ ಬರ್ತಿದ್ದಂಗೆ ಒಳಗಡೆ ಬರ್ತಿದ್ದಂಗೆ ಮಕ್ಳದ್ದು ಟಾಯ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ಇಲ್ಲಿ ತುಂಬ ಟಾಪ್ಸ್, ವೆರೈಟೀಸ್ ಟಾಪ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಕುರ್ತೀಸ್ ಎಲ್ಲ ಜಸ್ಟ್ 200 ರೂಪೀಸಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಒಂದೊಂದು ಕಡೆ 100 ರೂಪೀಸ್ಗಿರುತ್ತೆ, ಒಂದೊಂದು ಕಡೆ 200 ರೂಪೀಸ್ಗಿರುತ್ತೆ, ಈ ರೀತಿ ಇರುತ್ತೆ. ಸ್ವಲ್ಪ ಚೀಪಾಗಿ ಸಿಗುತ್ತೆ. ಇಲ್ಲಿ ಡ್ರೆಸ್ ಇರ್ಬೋದು, ಸ್ಲಿಪ್ಪರ್ಸ್ ಇರ್ಬೋದು, ಇದೆಲ್ಲ ತುಂಬಾ ಚೀಪಾಗಿ ಸಿಗುತ್ತೆ. ಮೈಸೂರು ಎಕ್ಸಿಬಿಷನಲ್ಲಿ ನಿಮಗೆ ಇಂಥ ವಸ್ತು ಸಿಗಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಪ್ರತಿ ಒಂದು ವಸ್ತುಗಳು ಸಹ ಸಿಗುತ್ತೆ. ಇಲ್ಲಿ ನೀವು ಏನಾದರೂ ಕಡಿಮೆ ರೇಟಲ್ಲಿ ಏನಾದರೂ ಕುರ್ತೀಸ್ ಎಲ್ಲ ತೊಗೊಳ್ಬೇಕು, ನೈಟ್ ವೇರ್ ಡ್ರೆಸ್ ಎಲ್ಲ ತೊಗೊಳ್ಬೇಕು ಅಂದರೆ ತುಂಬ ಚೀಪಾಗಿ ಸಿಗುತ್ತೆ. 100 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು 200 ರೂಪೀಸ್ಗೆಲ್ಲ ಒಳ್ಳೊಳ್ಳೆ ಟಾಪ್ ಇತ್ತು, ತುಂಬಾ ಚೆನ್ನಾಗಿತ್ತು. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾರಾದರೂ ತಗೊಳ್ಳೋರಿದ್ದರೆ ಪ್ಲ್ಯಾನ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ನಿಮಗೆ 200 ಫಿಕ್ಸೆಡ್ ರೇಟ್ ಅಂತ ಹಾಕ್ಬಿಟ್ಟಿದ್ರೆ 200 ರೂಪೀಸ್ಗೆಲ್ಲ ತುಂಬ ಬ್ಯೂಟಿಫುಲ್ ಕುರ್ತೀಸೇ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು, ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಸಂಜು ಇದನ್ನೆಲ್ಲ ತೊಗೊಳೋದಕ್ಕೆ ಬಿಡೋದೇ ಇಲ್ಲ. ಅವರು ನಡಿ ಅದೆಲ್ಲ ಏನಕ್ಕೆ, ಬೇಡ ಬೇಡ ಅಂತ ಹೇಳ್ತಿರ್ತಾರೆ. ನಾನು ಜಸ್ಟ್ ನೋಡಿದೆ. ನೀವು ಯಾರಾದರೂ ತೊಗೊಳ್ಬೇಕು ಅಂತ ಇಷ್ಟ ಇದ್ದರೆ ಖಂಡಿತ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಲ್ವಾ. ಹಾಗೆ ಇಲ್ಲಿ ಎಕ್ಸಿಬಿಷನಲ್ಲಿ ಜಾಸ್ತಿ ಲೇಡೀಸ್ಗೆ ಏನಪ್ಪ ಇಷ್ಟ ಆಗೋದು ಅಂತಂದರೆ ಕಿಚನ್ ಐಟಮ್ಸ್ ತುಂಬ ಕಡಿಮೆ ರೇಟಿಂದನೂ ಸ್ಟಾರ್ಟ್ ಆಗುತ್ತೆ. ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇರುತ್ತೆ. ಕೆಲವೊಂದು ಐಟಮ್ ಮಾತ್ರ ಶಾಪಲ್ಲಿ ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸ್ ಕೂಡ ಇಲ್ಲೂ ಸಹ ಅದೇ ಪ್ರೈಸ್ ಇರುತ್ತೆ. ಕೆಲವೊಂದು ಐಟಮ್ ಮಾತ್ರ ತುಂಬ ಕಡಿಮೆ ಬೆಲೆಗಿದೆ ಅಂತ ಅನಿಸ್ತು. ನೋಡೋದಕ್ಕಂತೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಲೇಡೀಸ್ಗಂತೂ ಅವ್ರು ತಗೊಳ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಈ ಥರ ಕಿಚನ್ ಐಟಮ್ಸ್ ಇರ್ಬೋದು, ಡ್ರೆಸ್ ಇರ್ಬೋದು, ಅದನ್ನೆಲ್ಲ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ.
ನನಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಐಟಮ್ ಎಲ್ಲ ನೋಡೋದಕ್ಕೆ. ಯಾವುದಾದ್ರೂ ನನಗೆ ಬೇಕು ಅನ್ನೋದನ್ನು ನಾನು ತಗೊಳ್ತೀನಿ. ಹಾಗೆ ನಿಮಗೆ ಏನಾದರೂ ಬೆಡ್ ಸ್ಪ್ರೆಡ್ಸ್ ಬೇಕು ಅಂದರೆ ಸೋಫಾ ಕವರ್, ದಿವಾನ್ ಸೆಟ್, ಡೈನಿಂಗ್ ಟೇಬಲ್ ಸೆಟ್ ಇದೆಲ್ಲ ಬೇಕು ಅಂತಂದರೆ ಅದೆಲ್ಲ ತುಂಬ ಚೀಪ್ ರೇಟಿಗೆ ಸಿಗುತ್ತೆ ನೋಡಿ. ಪಿಲೋ ಕವರೆಲ್ಲ 2 ಪಿಲೋ ಕವರೆಲ್ಲ ಬರೀ 80 ರುಪೀಸ್, 50 ರುಪೀಸ್ ಈ ಥರ ಎಲ್ಲ ಇರ್ತಿತ್ತು. ತುಂಬ ಕಡಿಮೆಗೆ ಸಿಗುತ್ತೆ. ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಇರ್ಬೋದು, ಆ ಥರ ನಿಮಗೆ ಮ್ಯಾಟ್ಸ್ ಇರ್ಬೋದು, ಡೋರ್ ಮ್ಯಾಟ್ಸ್ ಎಲ್ಲ ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಆ ಥರದ್ದೆಲ್ಲ ತೊಗೊಳ್ಬೇಕು ಅಂತ ಅಂದರೆ ಸಂಜು ಹೇಳ್ತಾರೆ, ಏನೇ ಇದ್ದರೂ ಚೆನ್ನಾಗಿ ತಿನ್ನಬೇಕು ಮತ್ತು ಚೆನ್ನಾಗಿ ಏನಾದರೂ ಗೇಮ್ಸ್ ಎಲ್ಲ ಇದ್ದರೆ ಆಟ ಆಡಬೇಕು, ಸುಮ್ಮನೆ ಅದೆಲ್ಲ ಏನಕ್ಕೆ ಅಂತ ಹೇಳ್ತಾರೆ. ಅವರು ಶಾಪ್ ಒಳಗಡೆನೂ ಬರೋದೇ ಇಲ್ಲ. ಆದರೆ ಲೇಡೀಸ್ಗೆಲ್ಲ ಏನೋ ಒಂಥರ ಇಂಟ್ರೆಸ್ಟ್ ಅಲ್ವಾ, ಏನಾದರೂ ಚೆನ್ನಾಗಿರೋದು ಸಿಗ್ಬೋದು, ಕಡಿಮೆ ಪ್ರೈಸ್ಗಿರುತ್ತೆ, ಏನಾದರೂ ಒಂದು ತಗೊಳ್ಳೋಣ ಅಂತ ಅನಿಸ್ತಾನೆ ಇರುತ್ತೆ. ಸೊ ನಾನು ನಮ್ಮ ಅತ್ತೆ ಕರ್ಕೊಂಡು ಬನ್ನಿ ಅತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿ ನೋಡ್ತಿದ್ದೆ. ಬಟ್ ಸಂಜು ಒಳಗಡೆ ಬರ್ತಿರ್ಲಿಲ್ಲ. ಅವ್ರ ಮಗನಿಗೂ ಮತ್ತು ಕಾರ್ತಿ ಬಂದಿದ್ದೆಲ್ಲ ಅವನಿಗೂ ತಿಂಡಿ ಎಲ್ಲ ಕೊಡಿಸ್ಕೊಂಡು ಜ್ಯೂಸ್ ಕೊಟ್ಕೊಂಡು ಅವ್ರು ಆಚೆ ಆರಾಮಾಗಿ ನಿಂತಿದ್ರು. ನಾವು ಬರಲ್ಲಪ್ಪ ಅದೆಲ್ಲ ನೋಡ್ತಿದ್ರು, ತಲೆನೋವು, ನೀವಿಬ್ಬರು ಬೇಕಾದರೂ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಂತಿದ್ರು. ಹಾಗೆ ಈ ಬಾಚಣಿಗೆ ಎಲ್ಲ ಜಸ್ಟ್ 10 ರುಪೀಸ್ 20 ರುಪೀಸ್, ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು, ಚೆನ್ನಾಗಿತ್ತು, ತೊಗೊಳ್ಬೋದು ಅಂತ ಅನಿಸ್ತು. ಚಿನ್ನು ವೇಸ್ಟ್ ಚಿನ್ನು, ಅದು ಚೆನ್ನಾಗಿರಲ್ಲ. ನಮ್ಮ ಚಿನ್ನುಗಂತೂ ನೋಡಿದ್ದೆಲ್ಲ ಬೇಕು ಅಂತ ಹಠ ಮಾಡ್ತಾನೆ. ಎಷ್ಟು ಕೊಡಿಸಿದ್ರು ಅದು ಕೊಡಿಸು ಇದು ಕೊಡಿಸು ಎಲ್ಲನೂ ಕೇಳ್ತಾನೆ ಇರ್ತಾನೆ. ಹಾಗೆ ಈ ಸ್ಲಿಪ್ಪರ್ಸ್ ಎಲ್ಲ ಏನು ನೋಡ್ತಿದ್ರೆ ಇದೆಲ್ಲ ಜಸ್ಟ್ 100 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಕಲೆಕ್ಷನ್ ಇತ್ತು. ನಾನು ಒಂದು ಸ್ಲಿಪ್ಪರ್ ತೊಗೊಂಡೆ. ಏನೋ ಒಂಥರ ಇಷ್ಟ ಆಯಿತು, ಏನಾದರೂ ಒಂದು ತೊಗೊಳ್ಳೇಬೇಕಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡೆ. ಜಸ್ಟ್ 100 ರುಪೀಸ್ ಅಲ್ವಾ, ಬರೀ 1 ವೀಕೆ ಬರಲಿ ಇಲ್ಲಾಂದ್ರೆ 1 ತಿಂಗಳು ಬರಲಿ ಸಾಕು, ನಾನು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಹಂಗೂ ಸಂಜು ಸುಮ್ಮನೆ ವೇಸ್ಟು 100 ರುಪೀಸ್ದೆಲ್ಲ ಬಾಳ್ಕೆ ಬರಲ್ಲ, ಏನಕ್ಕೆ ತೊಗೊಳ್ತೀಯಾ ಅಂತಿದ್ರು. ನಾನು ಇರಲಿ ಚೆನ್ನಾಗಿರುತ್ತಲ್ವ, ಎಕ್ಸಿಬಿಷನ್ಗೆ ಬಂದು ಏನೂ ತೊಗೊಳ್ಳಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಒಂದು ತೊಗೊಂಡೆ. ನೋಡಿ ಇದೆಲ್ಲ ತುಂಬ ಕಡಿಮೆ ಪ್ರೈಸ್ಗೆಲ್ಲ ಇತ್ತು, 200 ರುಪೀಸ್ಗೆಲ್ಲ ಇತ್ತು ಆ ಸ್ಲಿಪ್ಪರು. ಹಾಗೆ ಇಲ್ಲಿ ತೋರಿಸಿದಲ್ಲ ಜಸ್ಟ್ 100 ರುಪೀಸ್ಗೆಲ್ಲ ಇತ್ತು. ಮಕ್ಕಳದ್ದು ಅಷ್ಟೇ ಶೂಸು ಸ್ಲಿಪ್ಪರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ವೆರೈಟೀಸ್ ಡಿಸೈನ್ಸ್ ಇತ್ತು. ತುಂಬ ಕಡಿಮೆ ಬೆಲೆಗೆ ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಅಷ್ಟೇ. ನನಗೂ ಇಷ್ಟ ಆಯಿತು, ಸೊ ಒಂದು ತೊಗೊಂಡೆ. ಹಾಗೆ ಪುನೀತ್ ರಾಜ್ಕುಮಾರ್ ಸರ್ದು ಅವ್ರು ಚಿಕ್ಕವರಿದ್ದಾಗಿರೋದ್ರೆಲ್ಲನೂ ಮಾಡಿ ಈ ಥರ ಹಾಕಿದರು. ಇದು ಸಹ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಪಾರ್ವತಮ್ಮ ಹಾಗೆ ರಾಜ್ಕುಮಾರ್ ಸರ್ ಅವ್ರದ್ದೆಲ್ಲ ಹೇಗೆ ಹಾಕಿದ್ರು ನೋಡಿ, ತುಂಬ ಚೆನ್ನಾಗಿತ್ತು. ಹಾಗೆ ಮಕ್ಕಳಿಗೆ ಕ್ಯಾಪ್ ಎಲ್ಲ ತೊಗೊಳ್ಬೇಕು ಅಂದರೆ, ನಿಮಗೂ ಸಹ ದೊಡ್ಡವ್ರಿಗೆಲ್ಲ ಕ್ಯಾಪ್ ಎಲ್ಲ ತೊಗೊಳ್ಬೇಕು ಅಂದರೆ ತುಂಬ ವೆರೈಟೀಸ್ ಕ್ಯಾಪ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಹಾಗೆ ಲೇಡೀಸ್ ಯಾರಾದರೂ ಇಯರಿಂಗ್ಸ್ ಎಲ್ಲ ತೊಗೊಳ್ತೀನಿ ಅಂದರೆ ಅದು ಕೂಡ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇತ್ತು. ಹಾಗೆ ಕಿಚನ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಕ್ಸಿಬಿಷನಲ್ಲಿ ಕಿಚನ್ ಐಟಮ್ಸ್ ಸೂಪರಾಗಿರುತ್ತೆ, ತಗೊಳ್ಳೋರಿದ್ರೆ ತಗೊಳ್ಳಿ ಬಂದು. ಹಾಗೆ ಹ್ಯಾಂಡ್ ಬ್ಯಾಗ್ಸು ಅಷ್ಟೇ, ಜಸ್ಟ್ 50 ರುಪೀಸ್ 100 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿತ್ತು. 200 ರುಪೀಸ್ 250 ರುಪೀಸ್ದೆಲ್ಲ ಹ್ಯಾಂಡ್ ಬ್ಯಾಗ್ಸ್ ತುಂಬಾ ಚೆನ್ನಾಗಿತ್ತು ನೋಡಿ. ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಬ್ಯಾಗ್ಸು ಅಷ್ಟೇ ತುಂಬ ಡಿಸೈನ್ಸ್ ಇದೆ, ತುಂಬ ವೆರೈಟೀಸ್ ಡಿಸೈನ್ಸ್ ಇದೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದೆಲ್ಲ ತೊಗೊಳ್ಬೋದು. ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಯಾರಾದರೂ ತೊಗೊಳ್ಳೋರಿದ್ದರೆ ಅವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತಲ್ವ, ಯಾವುದಾದ್ರೂ ಬ್ಯಾಗ್ ತೊಗೊಳ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿರೋರಿಗೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಹೇಗಿರುತ್ತೆ ಅಂತ ಎಲ್ಲ ನೋಡ್ಬೋದಲ್ವ. ಕ್ವಾಲಿಟಿನೂ ಚೆನ್ನಾಗಿತ್ತು, ತೊಗೊಳ್ಬೋದು ಅಂತ ಅನ್ನಿಸ್ತು. ಹಾಗೆ ಇಲ್ಲೆಲ್ಲ ನೋಡಿ ಗೃಹಲಕ್ಷ್ಮಿ ಹಾಗೆ ಅನ್ನಭಾಗ್ಯ ಇದನ್ನೆಲ್ಲ ಗೃಹಜ್ಯೋತಿ ಇದರದ್ದೆಲ್ಲ ಹಾಕಿದರು. ಈ ಸಲ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅದನ್ನೆಲ್ಲ ಎಕ್ಸಿಬಿಷನಲ್ಲಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೂ ಅಷ್ಟೇ ತುಂಬಾ ಇಷ್ಟ ಆಯಿತು, ಏನೋ ಒಂಥರ ಖುಷಿ ಆಗ್ತಿತ್ತು ನೋಡ್ಬಿಟ್ಟು. ಹಾಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ, ತುಂಬಾ ಕ್ರೌಡ್ ಇತ್ತು, ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ, ಯಾರಾದರೂ ಕರ್ಕೊಂಡು ಬಂದರೆ ಕೈ ಹಿಡ್ಕೊಂಡೇ ನೋಡ್ಕೊಂಡು ಹೋಗಬೇಕಿರುತ್ತೆ. ನಾನಂತೂ ನನ್ನ ಮಗನ ಸಂಜುಗೆ ಕೊಟ್ಬಿಟ್ಟಿದ್ದೆ, ಸಂಜುನೇ ಹಿಡ್ಕೊಂಡು ಬರ್ತಿದ್ರು. ಹಾಗೆ ಈ ಒಂದು ಶಾಪಲ್ಲಿ ನಿಮಗೆ ಡೋರ್ ಮ್ಯಾಟ್ಸ್ ಇರ್ಬೋದು, ಬೆಡ್ ಸ್ಪ್ರೆಡ್ಸ್ ಇರ್ಬೋದು, ಇದೆಲ್ಲ ಹಾಗೆ ಬೆಡ್ಶೀಟ್ಸ್ ಇರ್ಬೋದು, ಇದೆಲ್ಲ 200 ರುಪೀಸ್ಗೆಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕ್ವಾಲಿಟಿ ಸಿಗ್ತಿತ್ತು. ಹಾಗೆ ಈ ಹುಡುಗ ಅಂತೂ, ಮೇಡಮ್ ನೀವು ಯೂಟ್ಯೂಬರ, ನಮ್ಮ ಒಂದು ಶಾಪ್ನ ವೀಡಿಯೋ ಮಾಡಿ ಮೆನ್ಷನ್ ಮಾಡಿ ನಿಮ್ಮ ವ್ಯೂವರ್ಸ್ ಎಲ್ಲ ನೋಡಲಿ ತಗೊಳ್ಳಿ, ಒಳ್ಳೆ ಕ್ವಾಲಿಟಿ ಇದೆ ಅಂತ ಎಲ್ಲ ಹೇಳ್ತಿದ್ದ. ನಾನು ಅವ್ರದ್ದು ಶಾಪ್ ನೇಮ್ ನೋಡೋದೇ ಮರ್ತುಬಿಟ್ಟೆ. ಏನಿಲ್ಲ, MVS ಕಿಚನ್ ಟೂಲ್ಸ್ ಶಾಪ್ ಇದೆಯಲ್ಲ ಅದ್ರ ಪಕ್ಕನೇ ಇರೋದು ಇದು. ನೀವು ಬೇಕಿದ್ರೆ ಬಂದು ಪ್ಲ್ಯಾನ್ ಮಾಡಿ ತೊಗೊಳ್ಳಿ, ತುಂಬ ಒಳ್ಳೆ ಕ್ವಾಲಿಟಿ ಇದೆ, ನಾನು ನೋಡಿದೆ ಚೆನ್ನಾಗಿದೆ. ಹಾಗೆ ಹೋಮ್ ಡೆಕೋರೇಟ್ ಮಾಡೋದಕ್ಕೆ ನಿಮಗೇನಾದರೂ ಫ್ಲವರ್ ವಾಸ್ ಈ ಥರದ್ದೆಲ್ಲ ಇಡಬೇಕು ಅಂತ ಆಸೆ ಇದ್ದರೆ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು, ಕಡಿಮೆ ರೇಟಿಗೆಲ್ಲ ಸಿಗ್ತಿತ್ತು. ಹಾಗೆ ಮಸಾಲ ಹಪ್ಪಳ ಇರ್ಬೋದು, ಈ ಥರದ್ದೆಲ್ಲ ನಿಮಗೆ ಡ್ರೈ ಫ್ರೂಟ್ಸ್ ಇರ್ಬೋದು, ಇದೆಲ್ಲ ಚೆನ್ನಾಗಿ ಸಿಗುತ್ತೆ ಕಡಿಮೆ ಪ್ರೈಸ್ಗೆ,
ತಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ತಗೊಳ್ಬೋದು. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಸ್ವೆಟರ್ಸ್ ಎಲ್ಲ ತುಂಬ ಕಡಿಮೆ ರೇಟ್ಗಿತ್ತು. ಸ್ವೆಟರ್ಸ್ ಎಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಳ್ತಿರ್ತಾರಲ್ಲ ತುಂಬ ಜನ, ಅವ್ರಿಗೆಲ್ಲ ತುಂಬ ಕಡಿಮೆ ಪ್ರೈಸ್ಗೆ ಸ್ವೆಟರ್ಸ್ ಇರ್ಬೋದು, ಜಾಕೆಟ್ ಇರ್ಬೋದು, ಇದೆಲ್ಲ ಸಿಗುತ್ತೆ. ಹಾಗೆ ಸಂಜು ಮಕ್ಕಳಿಗೆಲ್ಲ ಸ್ವೀಟ್ ಕಾರ್ನ್, ಮಸಾಲ ಕಾರ್ನ್ ಎಲ್ಲ ಕೊಡಿಸ್ತಿದ್ರು. ಚಿನ್ನು ಅಂತೂ ಎಲ್ಲೇ ಹೋದರೂ ಅವ್ನಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅವನು ತಗ್ಸ್ಕೊಳ್ತಿದ್ದ. ಅವ್ರು ತಿನ್ನೋಷ್ಟರಲ್ಲಿ ನಾವು ಹೋಗಿ ಹೊರಗಡೆ ಹೋಗಿ ಎಲ್ಲ ಕಿಚನ್ ಟೂಲ್ಸ್ ಇತ್ತು, ಇಲ್ಲೇನಿದೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅತ್ತೆ ಮತ್ತು ನಾನು ಹೋಗ್ತಿದ್ವಿ. ಅವರು 3 ಜನ ಅಲ್ಲಿ ತಿಂತಿದ್ರು. ನಾನು ಹೇಳಿದ್ನಲ್ಲ MVS ಕಿಚನ್ ಟೂಲ್ಸ್ ಅಂತ. ಈ ಲೈನ್ನಲ್ಲೇ ನೀವೇನಾದರೂ ಡೋರ್ ಮ್ಯಾಟು, ಬೆಡ್ ಸ್ಪ್ರೆಡ್ಸ್ ಏನಾದರೂ ತೊಗೊಳ್ಬೇಕು ಅಂದರೆ ಈ ಒಂದು ಶಾಪ್ ಆ ಥರನೇ ಇದೆ, ಅದು ತೊಗೊಳ್ಬೋದು. ತುಂಬ ಕಡಿಮೆ ಪ್ರೈಸ್ಗಿದೆ. ಹಾಗೆ ಇಲ್ಲೂ ಅಷ್ಟೇ ಈ ಕಿಚನ್ ಟೂಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಕಡಿಮೆ ಪ್ರೈಸ್ ಇತ್ತು. ಈ ಥರದ ಸುಮಾರು ಶಾಪ್ಗಳಿರುತ್ತೆ, ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇರುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ 10 ರುಪೀಸಿಂದ ಸ್ಟಾರ್ಟ್ ಆಗುವಂಥ ಕಿಚನ್ ಟೂಲ್ಸ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಹಾಗೆ ಊಟಿ ಡ್ರೈ ಫ್ರೂಟ್ಸು, ಕೇರಳ ಮಸಾಲ, ಇದೆಲ್ಲ ತುಂಬ ಕಡಿಮೆ ಪ್ರೈಸ್ಗೆ ಇತ್ತು. ತಗೊಳ್ಳೋರು ತುಂಬ ಜನ ತಗೊಳ್ತಿರ್ತಾರೆ, ಆದರೆ ನನಗೆ ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಸೊ ಜಸ್ಟ್ ವಿಡಿಯೋ ಮಾಡಿದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಜಸ್ಟ್ 10 ರುಪೀಸಿಂದ ನಿಮಗೆ ಕಿಚನ್ ಐಟಮ್ಸ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ 10 ರುಪೀಸ್ಗೆಲ್ಲ ಯಾವ್ಯಾವುದಿದೆ ಅಂತ ನೋಡೋಣ. 10 ರುಪೀಸ್, 20 ರುಪೀಸ್, 40 ರುಪೀಸ್ ಅಂತ ಎಲ್ಲ ಇತ್ತು. ಅದು ತುಂಬ ಏನು ಜಾಸ್ತಿ ಪ್ರೈಸೊಂದೇನು ಒಳಗಡೆ ಇರಲಿಲ್ಲ. 10 ರುಪೀಸ್ ಐಟಮ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಬನ್ನಿ ಈಗ ನಿಮಗೂ ಸಹ ತೋರಿಸ್ತೀನಿ ಏನೆಲ್ಲ ಐಟಮ್ ಇದೆ ಅಂತ. ಒಳಗಡೆ ಹೋಗಿ ನೋಡೋಣ. ಗ್ಲಾಸ್ ಐಟಮ್ ಎಲ್ಲ ನಿಮಗೆ 10 ರುಪೀಸಿಂದನೂ ಸ್ಟಾರ್ಟ್ ಆಗ್ತಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ಟೀಲ್ ಐಟಮ್ ಎಲ್ಲ ನೀವು ನೋಡ್ತಿರ್ಬೋದು, ಜಸ್ಟ್ 120 ರುಪೀಸ್ ಅಷ್ಟೇ. ಸ್ಟೀಲ್ ಐಟಮ್ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ಈ ಐಟಮ್ಗಳೆಲ್ಲ ಎಷ್ಟು ಕಡಿಮೆ ಪ್ರೈಸ್ಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ನೋಡಿ ಯಾರಾದರೂ ತಗೊಳ್ಳೋರಿದ್ದರೆ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ 10 ರುಪೀಸ್ ಅಂತ ಇದೆಯಲ್ಲ, ಅಲ್ಲಿ ಬಂದು ನೋಡಿ. 10 ರುಪೀಸ್ಗೆ ನೀವು ನಂಬಲ್ಲ, ತುಂಬ ಒಳ್ಳೊಳ್ಳೆ ಗ್ಲಾಸ್ ಬೌಲ್ಸ್ ಎಲ್ಲ ತುಂಬ ಅಂದರೆ ತುಂಬ ವೆರೈಟೀಸ್ ಡಿಸೈನ್ಸ್ ಇತ್ತು. ಇದೆಲ್ಲ ನಿಮಗೆ 20 ರುಪೀಸ್. ನೀವು ಏನೇ ತೊಗೊಳ್ಳಿ, ಯಾವುದೇ ಐಟಮ್ ತೊಗೊಂಡ್ರು ಇದೆಲ್ಲ ನಿಮಗೆ ಜಸ್ಟ್ 20 ರುಪೀಸ್ ಅಷ್ಟೇ. ಕೆಲವೊಂದು ನೀವು ಈ ಬಾಚಣಿಗೆ ಎಲ್ಲ ಏನು ತೊಗೊಳ್ತೀರಾ ಇದೆಲ್ಲ 20 ರುಪೀಸ್. ಹಾಗೆ ಇದೆಲ್ಲ ನೋಡಿ ಜಸ್ಟ್ 10 ರುಪೀಸ್. ಈ ಥರದ ಗ್ಲಾಸ್ ಐಟಮ್ಸ್ ಇರ್ಬೋದು, ಹಾಗೆ ಕಾಫಿ ಕಪ್ ಇರ್ಬೋದು, ಇದೆಲ್ಲ ನಿಮಗೆ ಜಸ್ಟ್ 10 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೊಳ್ಳೆ ಐಟಮ್ಸ್ ಇತ್ತು. ನಾನು ಹಾಗೆ ನೋಡ್ಕೊಂಡು ಹೋಗ್ತಾ ಇದೆ. 60 ರುಪೀಸ್ಗೂ ಕೆಲವೊಂದು ಪಾತ್ರೆ ಐಟಮ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಇದೆಲ್ಲ ತುಂಬ ಅಂದರೆ ತುಂಬಾ ಕಡಿಮೆ ಪ್ರೈಸ್ಗಿತ್ತು. 10 ರುಪೀಸ್ ಐಟಮ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಕಡಿಮೆ ಪ್ರೈಸ್ಗೆ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಅನಿಸ್ತು. 10 ರೂಪಾಯಿಗೆಲ್ಲ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಡು ತಿಂದುಬಿಡ್ತೀವಿ, ಅದರ ಒಂದು ಕಿಚನ್ ಐಟಮೇ ಬರುತ್ತೆ ಅಂತ ಅಂದರೆ ಚೆನ್ನಾಗಿರುತ್ತಲ್ವಾ. ಯಾರು ಕೊಡ್ತಾರೆ ಇವಾಗ 10 ರುಪೀಸ್ಗೆಲ್ಲ ಅಲ್ವಾ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ವಿಡಿಯೋ ತುಂಬಾ ಲೆಂತಿ ಆಗ್ತಿದೆ. ಸೊ ಅದರಿಂದಾಗಿ ನಾನು ಪಾರ್ಟ್ 2 ಮತ್ತು ಎಕ್ಸಿಬಿಷನ್ ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನು ವಾಚ್ ಮಾಡಿ. ಅದರಲ್ಲೂ ಕೂಡ ಯಾವ್ಯಾವ ಗೇಮ್ಸ್ ಇತ್ತು, ಏನೇನು ಫುಡ್ಸ್ ಇತ್ತು, ಹಾಗೆ ಲೈಟಿಂಗ್ಸ್, ಮೈಸೂರು ಲೈಟಿಂಗ್ಸ್, ಇದನ್ನೆಲ್ಲ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಆ ಒಂದು ವಿಡಿಯೋನೂ ಕೂಡ ಎಂಡ್ವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.